ನಮಸ್ಕಾರ ಎಲ್ರಿಗೂ. ನಾನು ನವ್ಯ. ಸೊ ಮಧ್ಯಾಹ್ನ ಮನೆಯಿಂದ ಊಟ ಮಾಡಿ ಬಂದೆ. ಅಂಗಡಿಗೆ ಬಂದಾಗ ಅಂಗಡಿ ಮುಂದೆ ಒಂದು ಸ್ಟಾಕ್ ಬ್ಯಾಗ್ ಇತ್ತು. ಏನಿರ್ಬೋದು ಅಂತ ಓಪನ್ ಮಾಡಿ ನೋಡಿದ್ರೆ ಅದು ಇಂಡಿಪೆಂಡೆನ್ಸ್ ಡೇ ಸ್ಟಾಕ್ ಆಗಿತ್ತು. ಆ್ಯಕ್ಚುಲಿ ಇದು ಇನ್ನೊಂದು 2-3 ಡೇಸ್ ಬಿಟ್ಟು ಬರೋದಿದ್ದಿದ್ದು. ಸೊ ಆಗಸ್ಟ್ 15 ಬರ್ತಾ ಇದೆ. ನನಗೂ ಚಿಕ್ಕವಾಗಿಂದು ಮೆಮರೀಸ್ ಎಲ್ಲ ಜ್ಞಾಪಕ ಬರ್ತಾಯಿದೆ. ಸ್ಕೂಲ್ ಮತ್ತು ಕಾಲೇಜ್ ಟೈಮ್ ಸ್ಪೆಷಲ್ ಫೀಲಿಂಗ್, ಸ್ಪೆಷಲ್ ಡೇ. ಮನಸ್ಸು ತುಂಬ ಪೆಟ್ರಿಯಾಟಿಸಮ್ ಉಕ್ಕಿ ಹರಿತಾ ಇರ್ತಾಯಿತ್ತು. ಗರ್ಲ್ಸ್ ಕಾಲೇಜ್ ಫೀಲ್ಡಲ್ಲಿ ನ್ಯಾಷನಲ್ ಅಂತ ಮಾಡ್ತಾಯಿದ್ದೆ ನಾನು ಕೂಡ. ಮತ್ತು ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಎಷ್ಟು ಚೆನ್ನಾಗಿರ್ತಾಯಿತ್ತು. ಸೊ ಆ ಡೇಗೋಸ್ಕರ 1 ವೀಕ್ ಮುಂಚೆಯಿಂದನೇ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ವಿ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು ನಮ್ಮ ಫೀಲ್ಡಲ್ಲಿ. ಮಾರ್ಚ್ ಫಾಸ್ಟ್ ಮಾಡ್ತಾಯಿದ್ರು, ಅದೆಲ್ಲ ನಾವು ನೋಡ್ತಾಯಿದ್ವಿ. ಇಂಡಿಪೆಂಡೆನ್ಸ್ ಡೇ ಬರ್ತಾಯಿದೆ ಅಂದರೆ 1 ವೀಕಿಂದ ನಾವು ಕ್ಲಾಸಿಂದ ಜಾಸ್ತಿ ಹೊರಗಡೆನೇ ಇರ್ತಾಯಿದ್ವಿ ಫೀಲ್ಡಲ್ಲಿ. ಸೊ ಆ ಚಿಕ್ಕ ಖುಷಿಗಳು ಮತ್ತೆ ಎಲ್ಲ ಜ್ಞಾಪಕ ಬರ್ತಾಯಿದೆ. ಸೊ ಈಗಿನ ಮಕ್ಕಳು ಕಲ್ಚರಲ್ ಪ್ರೋಗ್ರಾಮ್ಗೆಲ್ಲ ರೆಡಿ ಆಗೋದನ್ನು ನೋಡ್ತಾ ಇದ್ದರೆ ಮತ್ತೆ ಅದೇ ಎಕ್ಸೈಟ್ಮೆಂಟು ನನಗೀಗ ವಾಪಸ್ ಬಂದಂಗೆ ಫೀಲ್ ಆಗ್ತಾಯಿದೆ. ಈ ಸತಿ ಇಂಡಿಪೆಂಡೆನ್ಸ್ಗೆ ತುಂಬ ಚೆನ್ನಾಗಿರೋ ಸ್ಟಾಕ್ ತರಿಸಿದ್ದೀನಿ. ತುಂಬಾ ಪ್ರೀಮಿಯಮ್ ಕ್ವಾಲಿಟಿ ಫ್ಯಾಬ್ರಿಕಲ್ಲಿದೆ ಇದು. ರೌಂಡ್ ನೆಕ್ ಟೀ ಶರ್ಟ್ಸು, ಆಮೇಲೆ ಕಾಲರ್ ಟೀ ಶರ್ಟ್ಸು, ಆಮೇಲೆ ಆರೆಂಜ್ ವೈಟ್ ಗ್ರೀನ್ ಕಾಂಬಿನೇಷನಲ್ಲಿ ಫ್ರಾಕ್ಸ್ ಬಂದಿದೆ. ಸೊ ಅದೆಲ್ಲ ತೋರಿಸೋಣ ಅನ್ನೋಷ್ಟೊತ್ತಿಗೆ ಕಸ್ಟಮರ್ಸ್ ಬಂದುಬಿಟ್ರು. ಸೊ ನೆಕ್ಸ್ಟ್ ವೀಡಿಯೋಲಿ ಅದನ್ನು ನೋಡೋಣ. ಥ್ಯಾಂಕ್ ಯು ಸೊ ಮಚ್.